लोकानां विजये भवरोगिणां निधिये सर्वविद्यानां दक्षिणामूर्तये नमः। ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಜೂನ್ 2ನೇ ತಾರೀಕು ನಮಗೆ ಗುರು ಬದಲಾವಣೆ ಆಗ್ತಾ ಇದೆ. ಗುರುಗ್ರಹ ಯಾವಾಗ ಉಚ್ಚ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಈಗ ಜೂನ್ 2ನೇ ತಾರೀಕಿಂದ ಗೋಚಾರ ಅಂದರೆ ಸಂಚಾರ ಮಾಡೋಕ್ಕೆ ಗೋಚರಿಸುತ್ತೆ. ಹಾಗಾಗಿ ನೋಡಿ, ಗುರು ಏನೇನಕ್ಕೆ ಕಾರಕ ಅಂತ. ಗುರು ಸಮೃದ್ಧಿಗೆ, ಪುತ್ರಕಾರಕ, ಆರೋಗ್ಯಕ್ಕೆ ಕಾರಕ. ಈಗ ದೇವಸ್ಥಾನಗಳಾಗುವುದು, ನಿಮ್ಮ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕತೆಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ. ಹಾಗೆ ನಿಮ್ಮ ಓವರಾಲ್ ಪ್ರಾಸ್ಪರಿಟಿ ಅಂದರೆ ಸಕಲ ಸಮೃದ್ಧಿಗೂ ಗುರುವೇ ಕಾರಕನಾಗ್ತಾನೆ. ಗುರುವಿನ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೂ ನೀವು ಗೆಲ್ಲಬಹುದು ಅಂತ. ಅಂದರೆ ಜೀವನದ ಯಾವುದೇ ಕಷ್ಟಗಳನ್ನು ಮೀರಿ ಮುಂದೆ ನಡೆಯುವಂಥ ಶಕ್ತಿ ಗುರು ಕೊಡುತ್ತೆ. ಹಾಗಾಗಿ ಇಂತಹ ಗುರು ಎಕ್ಸಾಲ್ಟೆಡ್ ಆಗಿ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತುಂಬ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಸಿಗುತ್ತೆ. ಈಗ ಯಾಕಂದರೆ ಗುರು ಈಗ ಉಚ್ಚ ಸ್ಥಾನದಲ್ಲಿದ್ದಾಗ ಯಾರಿಗೂ ನೆಗೆಟಿವ್ ರಿಸಲ್ಟ್ ಕೊಡಕ್ಕೆ ಹೋಗೋದೇ ಇಲ್ಲ. ಸೊ ಗುರುವಿನ ದೃಷ್ಟಿ ಈಗ ಶನಿ ಮೇಲೆ ಬೀಳುತ್ತೆ. ಸೊ ಶನಿ ದೇವರ ಮೇಲೆ ಗುರು ದೃಷ್ಟಿ ಬಿದ್ದ ನೋಡಿ, ಶನಿ ಧರ್ಮ ಮತ್ತು ಕರ್ಮಾಧಿಪತಿ, ಕರ್ಮಕ್ಕೆ ಕಾರಕ ಆಗುತ್ತೆ ಶನಿ ದೇವರು. ಹಾಗೆ ಗುರು ಕೂಡ ಧರ್ಮಕ್ಕೆ ಕಾರಕ ಆಗಿ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಉಂಟು ಮಾಡ್ತಾ ಇದೆ. ಸೊ ಕೆಲಸ ಕಾರ್ಯಗಳೀಗ ನಾವು ಒಳ್ಳೆಯದನ್ನೇ ನಿರೀಕ್ಷಿಸ್ಬೋದು. ಈಗ ನಾವು ಈ ಗೋಚಾರ ಏನಿದೆ, ಗುರು ಗೋಚಾರ ಜೂನ್ 2ನೇ ತಾರೀಕಿಂದ ಇದರ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಜೂನ್ ಮಾಸ ಅಂದರೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಕುಟುಂಬ ಧನಭಾವದಲ್ಲೇ ಗುರು ಉಚ್ಚ ಸ್ಥಿತಿಗೆ ಹೋಗ್ತಾ ಇದೆ ಜೂನ್ ತಿಂಗಳಲ್ಲಿ. ಸೊ ನಮ್ಗೆ ಇವಾಗ ಇಷ್ಟು ದಿವಸ ನಿಮ್ಮ ಜನ್ಮದಲ್ಲೇ ಇತ್ತು, ಸ್ವಲ್ಪ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಾ ಇತ್ತು, ಸ್ವಲ್ಪ ಒತ್ತಡಗಳಿತ್ತು. ಈಗ ಕುಟುಂಬ ಸ್ಥಾನದಲ್ಲೇ ಹೋಗ್ತಾ ಇರೋದ್ರಿಂದ ಇಷ್ಟು ದಿವಸ ಮಾಡಿದ ಎಲ್ಲ ಕಷ್ಟಗಳು ಅಥವಾ ಪ್ರಯತ್ನಗಳು ಇರುತ್ತಲ್ಲ, ಎಫರ್ಟ್ ಹಾಕಿರ್ತಾರಲ್ಲ, ಅದಕ್ಕೀಗ ಶುಭ ಫಲಗಳು ಬರೋಕ್ಕೆ ಶುರು ಆಗುತ್ತೆ ನಿಮಗೆ. ಯಾಕಂದರೆ ಧನಭಾವ ಕುಟುಂಬ ಭಾವದಲ್ಲೇ ಗುರು ಉಚ್ಚ ಸ್ಥಿತಿಯಲ್ಲಿದೆ. ಅದ್ರ ಜೊತೆಗೆ ನೋಡಿ, ನಿಮ್ಮ ರಾಷ್ಟ್ರಾಧಿಪನು ಈ ತಿಂಗಳು ಕೊನೆಯಲ್ಲಿ ಹೋಗಿ ಗುರು ಜೊತೆ ಸೇರುತ್ತೆ. ಹಾಗೆ 11ನೇ ಮನೆ ಅಧಿಪತಿ ನಿಮಗೆ ಪಂಚಮಾಧಿಪತಿಯಾದ ಶುಕ್ರನೂ ಕೂಡ 2ನೇ ಕುಟುಂಬ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಏನಾದರೂ ಲಾಭ ಸಿಗುತ್ತೆ. ಬುಧ ಮಿಥುನ ರಾಶಿಗೆ ಬುಧ ಸ್ವಂತ ಮನೆ ಓನ್ ಹೌಸ್ ಲಾರ್ಡ್ ಆಗ್ತಾನೆ. ಹಾಗಾಗಿ ಬುಧನೇ ನಿಮಗೆ ಈ ಜೂನ್ 2ನೇದಲ್ಲಿ ಕುಟುಂಬ ಸ್ಥಾನ ಧನಸ್ಥಾನಕ್ಕೆ ಹೋಗ್ತಾ ಇದೆ ಗುರು ಜೊತೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ, ವಾಹನ, ಕಮರ್ಷಿಯಲ್ ಪ್ರಾಪರ್ಟೀಸು, ಎಜುಕೇಷನ್, ವಿದ್ಯಾಭ್ಯಾಸ, ಇಂಥ ಎಲ್ಲ ವಿಷಯಗಳಲ್ಲೂ ಮಿಥುನ ರಾಶಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಒಳ್ಳೆ ಪ್ರಮೋಷನ್ ಸಿಗುತ್ತೆ, ಅಥವಾ ಒಳ್ಳೆ ಹೈಯರ್ ಮಾರ್ಕ್ಸ್ ಸಿಗುವಂಥದ್ದು, ಅಥವಾ ಒಳ್ಳೆ ಕಾಲೇಜ್ ಸಿಗುವಂಥದ್ದು, ಇಂಥದ್ದು ತುಂಬ ಚೆನ್ನಾಗಿದೆ. ಹಾಗೆ ಕೂಡ ನೋಡಿ, ಪಂಚಮಾಧಿಪತಿಯಾದ ಶುಕ್ರ ಮಿಥುನ ರಾಶಿಗೆ ಯಾವಾಗ 2ನೇ ಮನೆ ಗುರು ಜೊತೆ ಸೇರುತ್ತೋ, ಗುರು ಕೂಡ ಸಪ್ತಮಾಧಿಪತಿ 7ನೇ ಮನೆ ಮತ್ತು ಕರ್ಮಾಧಿಪ ಆಗ್ತಾನೆ ಗುರು. ಸೊ ಆ ಗುರುಗಳ ಜೊತೆ ಯಾವಾಗ ಪಂಚಮಾಧಿಪ ಶುಕ್ರ ಸೇರುತ್ತೋ, ಮಕ್ಕಳ ವಿಷಯದಲ್ಲಿ ಏನಾದರೂ ಒಂದು ಶುಭ ಸುದ್ದಿ, ಜೊತೆಗೆ ಮಕ್ಕಳ ಆರೋಗ್ಯದಲ್ಲಿ ವೃದ್ಧಿ, ಅದ್ರ ಜೊತೆಗೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಶುಭ ಸುದ್ದಿ, ಶುಭ ಕಾರ್ಯಗಳು ನಡೆಯುತ್ತೆ. ಈಗ ಯಾವ ಮಿಥುನ ರಾಶಿಯವರಿಗೆ ಕುಟುಂಬ ಸ್ಥಾನದಲ್ಲಿ ಗುರು ಶುಕ್ರರ ಯುತಿ, ಗುರು ಬುಧ ಶುಕ್ರರ ಯುತಿ. ಹಾಗಾಗಿ ಜೂನ್ ಮಾಸ ಮಿಥುನ ರಾಶಿಗೆ ತುಂಬ ಅಧಿಕವಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂದರೆ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ. ನೋಡಿ, ಏನಾದರೂ ದಶಾಭಕ್ತಿ ಕೂಡ ಫೇವರಬಲ್ ಆಗಿದ್ದರೆ ಇದು ನಾವು ಅಧಿಕವಾಗಿ ಒಳ್ಳೆಯ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಿಥುನ ರಾಶಿಯವರಿಗೆ. ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಇದೆ, ಹಾಗೂ ಭಾಗ್ಯದಲ್ಲಿ ರಾಹು ಇರೋದ್ರಿಂದ ರಾಹುಗೋಸ್ಕರ ಸಣ್ಣ ಪುಟ್ಟ ಶಾಂತಿ ಅಗತ್ಯ ಇದೆ. ಸೊ ದುರ್ಗಾದೇವಿ ಆರಾಧನೆ ಮಾಡಿ, ಸ್ನೇಹಿತರಿಗೆ ಉದ್ದಿನೊಡೆ ಕೊಡಿಸಿ, ಹಾಗೆ ಒಂದು ಸಣ್ಣ ಪುಟ್ಟ ಪ್ರವಾಸ ಮಾಡಿ, ಅದರಿಂದ ರಾಹುನ ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ ನಮಗೆ ಈಗ 12ನೇ ಮನೆಯಲ್ಲಿ ಸೂರ್ಯ ಇದೆ, 3ನೇ ಮನೆ ಅಧಿಪತಿ 12ರಲ್ಲಿ ಇದ್ದರೆ ದೂರ ಪ್ರಯಾಣಗಳು ಸಾಧ್ಯತೆ, ಅಕ್ಕಂಗಿರು ಅಣ್ತಮ್ಮಂದರಿಗೆ ಖರ್ಚು ಬರ್ಬೋದು, ಅಥವಾ ಅವ್ರನ್ನ ಭೇಟಿ ಆಗ್ಬೋದು. ನೋಡಿ, 3-12 ಕನೆಕ್ಟ್ ಆದಾಗ ಟ್ರಾವೆಲಿಂಗ್ ತೋರಿಸ್ತಾ ಇದೆ, ದೂರ ಪ್ರಯಾಣಗಳು ತೋರಿಸ್ತಾ ಇದೆ, ಖರ್ಚು ತೋರಿಸ್ತಾ ಇದೆ. ಸೂರ್ಯನಿಂದ ಅಥವಾ ತಂದೆಗೋಸ್ಕರ ಖರ್ಚು ಮಾಡ್ಬೋದು, ಸರ್ಕಾರದಿಂದ ಏನಾದರೂ ಟ್ಯಾಕ್ಸ್ ಅಥವಾ ಏನಾದರೂ ಒಂದು ಒತ್ತಡಗಳು ಬರ್ಬೋದು, ಫೈನ್ ಕಟ್ಟಂಗೆ ಆಗ್ಬೋದು. ಬಟ್ ಆದರೂ ಕೂಡ ಗುರು ನಿಮಗೆ ಕುಟುಂಬದ ಭಾವದಲ್ಲಿರೋದ್ರಿಂದ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಆದರೂ ಸೂರ್ಯನಿಗೋಸ್ಕರ ಸೂರ್ಯನಾರಾಯಣನ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ತಂದೆಗೆ ಸೇವೆ ಮಾಡಿ. ಸೊ ಅದರಿಂದ ನಿಮಗೆ ಸೂರ್ಯನಾರಾಯಣಂದು ಅಥವಾ ಸೂರ್ಯನದು ಪರಿಹಾರಗಳಾಗುತ್ತೆ. ಇಲ್ಲಿ ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕೇನು ಅಂದರೆ, ಕುಜ ಯಾವ 6ನೇ ಮನೆ ಅಧಿಪತಿ 11ರಲ್ಲಿ ಇರುತ್ತೋ, ನೀವು ಲಾಭಗಳನ್ನು ನಿರೀಕ್ಷಿಸ್ಬೋದು, ಪ್ರಮೋಷನ್ ನಿರೀಕ್ಷಿಸ್ಬೋದು, ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಶತ್ರುಗಳ ಮೇಲೆ ವಿಜಯ,
ಸೊ ಹಾಗಾಗಿ ನಿಮಗೆ ಕುಜ ಈಗ ಫೇವರಬಲ್ ಆಗಿದೆ. ಗುರು 2ನೇ ಮನೆಗೆ ಹೋಯಿತು. ಗುರುವಿನ ದೃಷ್ಟಿ ಶನಿ ಮೇಲೆ, ಕರ್ಮಸ್ಥಾನದಲ್ಲಿರೋ ಶನಿ ಮೇಲೆ ಧರ್ಮಾಧಿಪತಿ ಇದು ಕೂಡ ದೃಷ್ಟಿ ಬೀಳ್ತಾ ಇದೆ. ಹಾಗಾಗಿ ನಿಮಗೆ ಕುಟುಂಬದಲ್ಲಿ ಆಗ್ತಾ ಇರೋದ್ರಿಂದ ಕೆಲಸದಿಂದ ಲಾಭನೇ ಹೆಚ್ಚಿಗೆ ನಿರೀಕ್ಷಿಸ್ಬೋದು. ಸೊ ಓವರ್ ಆಲ್ ತೊಗೊಂಡ್ರೆ ಮಿಥುನ ರಾಶಿಗೆ ಈ ತಿಂಗಳು ಅತ್ಯುತ್ತಮ ಅನ್ಬೋದು ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.